ಹಲೋ, ಗುಡ್ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವಾಗ NMD ನಮ್ಮ ಫ್ಯಾಕ್ಟ್ರಿಯಿಂದ ಒಂದು ಡ್ರೈವ್ ಹೋಗೋಣ ಅಂದ್ಬಿಟ್ಟು ಹೊಸೂರು ಕಡೆ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಹಂಗೆ ಒಂದು ವ್ಲಾಗ್ ಥರ ತೆಗಿಯೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈವ್ನಿಂಗು ಒಂದು 5:30 ಇರುತ್ತೆ. ಒಂದು ಸೆಟ್ ಆಗುವ ಟೈಮು. ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ ಅಂತ ನಾವು ಒಂದು ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಕ್ಯಾಮ್ರಾ ಆನ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಸೆಟ್ ಆಗೋದಲ್ಲ. ಅದೊಂದು 5:30ಇಂದ 6 ಇರ್ಬೋದು ಟೈಮು. ಅಷ್ಟೊತ್ತಿನಲ್ಲಿ ಬಿಟ್ವಿ. ಜಸ್ಟ್ ಒಂದು ರೌಂಡ್, ಒಂದು 10 ಕಿಲೋಮೀಟರ್ ಟೈಮ್ ಪಾಸ್ ಮಾಡೋಕ್ಕೆ ಅಂತ ನಾವು ಹೋದ್ವಿ. ತುಂಬ ಚೆನ್ನಾಗಿತ್ತು ಆ ಸೆಟ್ ಆಗೋದಲ್ಲ ವ್ಯೂಸ್. ನೋಡಿ ಎಷ್ಟು ಚೆಂದ, ಸೂಪರಾಗಿದೆ ಆ ವ್ಯೂಸು. ಈ ಖುಷಿಯಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ ಜರ್ನಿನ. ಹೋಗ್ತಾ 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 ನಮಗೆ ಅಯ್ಯೋ ದೇವರೇ, ಯಾಕಪ್ಪ ನಾವು ಬಂದ್ವಿ ಅನಿಸ್ಬಿಡ್ತು. ಆ ರೋಡೆಲ್ಲ ನೋಡು, ಒಂದು 100 ಮೀಟರ್ಸ್ ನಾವು ಚೆನ್ನಾಗೇ ಟ್ರಾವೆಲ್ ಮಾಡ್ತೀವಿ. ಆಮೇಲೆ ಒಂದು 10 to 15 ಫೀಟ್ ರೋಡ್ ಬಂದು ಫುಲ್ ಅಧ್ವಾನ ಆಗಿಬಿಟ್ಟಿದೆ. ಅದು ಒಂದೇ ಕಡೆ ಇಲ್ಲ, ತಿರ್ಗಾ ಒಂದು 100 ಮೀಟರ್ಸ್ ಚೆನ್ನಾಗಿದ್ರೆ ತಿರ್ಗಾ ಅಲ್ಲಿಂದ ಒಂದು 10 to 15 ಫೀಟ್ ಬಂದು ರೋಡ್ ಎದ್ದುಬಿಟ್ಟಿದೆ. ನಮ್ಮ ಕೈಲಿ ಟ್ರಾವೆಲ್ ಮಾಡೋಕ್ಕೆ ಆಗಿಲ್ಲ. ಮಳೆ ಬೇರೆ ಇಲ್ವಲ್ಲ, ಫುಲ್ಲು ಡಸ್ಟ್ ರೀ. ನೋಡಿ ಇವಾಗ ಕಾರ್ ನೋಡಿ ಹೆಂಗಲ್ಲ, ನೋಡಿ ಅಯ್ಯೋ ಅಪ್ಪ ಅಯ್ಯೋ ಅಂದ್ಕೊಂಡೆ ನಾವು ಹೋದ್ವಿ. ನೋಡಿ ಎಷ್ಟು ದೊಡ್ಡ ಇದು ಬಂದು ಹೈವೇ, ಮಾಲೂರು ಟು ಹೊಸೂರು ಬಂದು ಹೈವೇ. ಇದು ಹೈವೇಯಲ್ಲಿ ದೊಡ್ಡ ವೆಹಿಕಲ್, ಟ್ರಕ್ಸ್ ಎಲ್ಲ ಬರುತ್ತೆ, ಓಡಾಡ್ತಾ ಇರುತ್ತೆ ಅಲ್ಲಿ. ಇಂಥ ಇದರಲ್ಲಿ ನೋಡಿ, ನಮ್ಮ ಮುಂದೆ ನೋಡಿ ಟ್ರಕ್ಸ್ಗಳು ಹೋಗೋದು. ಏನೋ ಒಂದು ಅಲ್ಲಾಡಿ ಆ ಟ್ರಕ್ ಏನಾದರೂ ಕಾರ್ ಮೇಲೆ ಬಿದ್ದರೆ ಅಷ್ಟೇ ನಾವು. ಇಷ್ಟು ಅಧ್ವಾನ, ಅಪ್ಪ ಇಷ್ಟು ಮೋಸವಾಗಿದೆ ಇಲ್ಲಿ ರೋಡುಗಳು. ನಾವೊಂದು 3 ತಿಂಗಳ ಮುಂಚೆನೂ ಕೊಯಂಬತ್ತೂರು ಹೋಗಿ ಬಂದ್ವಿ. ಕೊಯಂಬತ್ತೂರಿಂದ 360 ಕಿಲೋಮೀಟರ್ಸ್, 370 ಏನೋ ಮಾಲೂರಿಗೆ, ಇದು ಹೊಸೂರಿಗೆ. ಕೊಯಂಬತ್ತೂರಿಂದ 3 ಅವರ್ಸಲ್ಲೇ ಬಂದ್ವಿ. ಅಷ್ಟು ಚೆನ್ನಾಗಿದೆ ರೋಡ್, ಅದು ಹೈವೇ. ತುಂಬ ಖುಷಿ ಆಯಿತಾ ರೋಡ್ಗಳು ನೋಡಿದ್ರೆ ತಮಿಳ್ನಾಡಲ್ಲಿ. ಇಲ್ಲಿ ಹೊಸೂರಿಂದ ನಾವು ಮಾಲೂರು ಬರೋಕ್ಕೆ ನಮಗೆ 1.5 hours ಆಯಿತು. ಜಸ್ಟ್ 30 or 35 ಕಿಲೋಮೀಟರ್ಸು ಮಾಲೂರಿಗೆ ಹೊಸೂರಿಂದ. ಇವಾಗ ನಾವು ಈ 10 ಕಿಲೋಮೀಟರ್ಸ್ನ ಕವರ್ ಮಾಡೋಕ್ಕೆ ನಮಗೆ 38 ನಿಮಿಷ ತಗೊಳ್ತು. ಏನ್ರಿ ಹಿಂಗಿದ್ರೆ ಈ ರೋಡು ಹೆಂಗೆ? ಯಾರನ್ನ ಪ್ರೆಗ್ನೆಂಟ್ ಲೇಡೀಸ್ ಯಾರನ್ನ ಇದರಲ್ಲಿ ಓಡಾಡಿದ್ರೆ ಅಷ್ಟೇ ಅಲ್ಲೇ ಡೆಲಿವರಿ ಆಗಿಬಿಡುತ್ತೆ, ಒಂದು ಆಟೋನೋ ಕಾರಲ್ಲೋ ಹೋದರೆ. ನಮಗೆ ನಾಚಿಕೆ ಆಗ್ತಾಯಿದೆ ನಮ್ಮ ರೋಡ್ ನೋಡಿ ಹೆಂಗಿದೆ ಅಂತ. ನನಗಂತೂ ತಮಿಳ್ನಾಡಲ್ಲಿ ಟ್ರಾವೆಲ್ ಮಾಡೋದು ತುಂಬ ಖುಷಿಯಾಗಿತ್ತು ನನಗೆ. ಅಷ್ಟು ಚೆನ್ನಾಗಿದೆ ರೋಡು. ಇಲ್ಲಿ ಮಾತ್ರ ಯಾವ ರೋಡೂ ಸರಿ ಇರಲ್ಲ. ಇಲ್ಲಿ ಮಾಲೂರಿಂದ ನಾವು ಹೊಸಕೋಟೆಗೆ ಹೋಗ್ಬೇಕಂದ್ರೂ ಅದೂ ಸರಿ ಇರಲ್ಲ ರೋಡು. ಇವಾಗ ಚೆನ್ನಾಗಿರ್ತಾರೆ, ಒಂದು 3 ತಿಂಗಳಲ್ಲಿ ಅಲ್ಲಿ ಹಿಂಗೆ ಅಲ್ಲಾಡೋದು ರೋಡ್ಗಳೆಲ್ಲ ಎದ್ದುಬಿಟ್ಟಿರುತ್ತೆ. ಅದೇನು ಹಾಕ್ತಾರೋ ತಿರ್ಗಾ ಹಾಕ್ತಾರೋ, ಅದು ಏನು ಬೇಜಾರು. ನಮಗೆ ನಾಚಿಕೆ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. 10 ಕಿಲೋಮೀಟರ್ಸ್ ಹೋಗೋಕ್ಕೆ ನಮಗೆ 40 ಮಿನಿಟ್ಸ್ ತಗೊಳ್ತು. ನಮಗೆ ಬೇಜಾರಾಗೋಯ್ತು, ಹೊಟ್ಟೆಲ್ಲ ತಿರುಗಿಬಿಡ್ತು. ಏನಪ್ಪ ಇದು ಅಂತ. ಹಂಗೆ ರಿಟರ್ನ್ ಬಂದುಬಿಟ್ವಿ, ತಿರ್ಗಾ ಹೋಗೋದು ಬೇಡ ಅಂತ. ಹಂಗೆ ಅಧ್ವಾನ ಆಗಿದೆ ಈ ರೋಡುಗಳು. ಇದಕ್ಕೊಂದು ಸೆಪ್ರೇಟ್ ಒಂದು ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಆವಾಗ ನೋಡೋಣ ವೀಕ್ಷಕರೇ, ಸಪೋರ್ಟ್ ಮಾಡಿ ದಯವಿಟ್ಟು.